ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಸೂರ್ಯಂಗೆ ಶ್ರುತಿ ಬಾಯಿಗೆ ಬಂದಂಗೆ ಬೈತಾಳೆ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಬೆಳಗ್ಗೆನೆ ಎದ್ದು ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ. ಈಗ ಮೀನಾ ಕಾಫಿ ತಗೊಬಂದು ಎಲ್ಲರಿಗೂ ಕೊಡ್ತಾಳೆ. ಆದರೆ ರೋಹಿಣಿ ಮತ್ತು ಮನೋಜ್ ಅವ್ರಿಗೆ ಕಾಫಿ ಕೊಡೋದಿಲ್ಲ, ಅಲ್ಲೇ ಟೇಬಲ್ ಮೇಲೆ ಇಡ್ತಾಳೆ. ಆಗ ರೋಹಿಣಿ ಹೋಗಿ ಕಾಫಿ ತಗೊಬಂದು ಮನೋಜ್ ಅವ್ರಿಗೆ ಕೊಡ್ತಾರೆ. ಆಗ ಸೂರ್ಯ ಆಕಳಿಸ್ತಾ ಇರ್ತಾನೆ. ಈಗ ರಂಗನಾಥರು, ಯಾಕಪ್ಪ ಸೂರ್ಯ, ರಾತ್ರಿ ಸರಿಯಾಗಿ ನಿದ್ದೆ ಆಗ್ಲಿಲ್ವಾ, ಇನ್ನ ಆಕಳಿಸ್ತಾ ಇದ್ಯಾ ಅಂತ ಹೇಳಿದಾಗ ಸೂರ್ಯ, ಇಲ್ಲ ಅಪ್ಪ, ರಾತ್ರಿ ಎಲ್ಲ ಸೊಳ್ಳೆಗಳು ಕಾಟ ಕೊಟ್ಬಿಟ್ಟು ಸರಿಯಾಗಿ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದಾಗ ರೋಹಿಣಿಯವರು, ಹಾಗಾದ್ರೆ ಇದಕ್ಕೆಲ್ಲ ಕಾರಣ ರವಿ ಶ್ರುತಿ ಅಂತಾನೆ ಹೇಳ್ತೀರಾ? ಹಾಗಾದ್ರೆ ಅಂಕಲ್ ಆಂಟಿ ಮನೆಗೆ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ಮೀನಾ, ಹಾಗೆಲ್ಲ ಹೇಳಿದ್ರು ನಮ್ಮ ಮನೆಯವರು, ರಾತ್ರಿ ನಿದ್ದೆ ಆಗಿಲ್ಲ ಅಂತ ಅಷ್ಟೇ ಹೇಳಿದ್ದವರು. ಆಗ ರೋಹಿಣಿ, ಎಲ್ಲದಕ್ಕೂ ಮೂಲ ಕಾರಣ ಅಂತ ಒಂದಿರುತ್ತಲ್ಲ ಮೀನಾ ಅವರೇ, ಅದಕ್ಕೆ ಹೇಳಿದ್ದು ಅಂತ ಹೇಳಿದಾಗ ರಂಗನಾಥರು, ನೋಡಿ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ, ತಮಾಷೆ ಮಾತಾಡೋಕೋಗಿ ಅಮಾಸೆ ಆಗುತ್ತೆ, ಏನು ಮಾತಾಡಬೇಡಿ ಅಂತ ಹೇಳಿದಾಗ ಶೀಲಾ ಅವರು, ಹೋಗ್ಲಿ ಬಿಡಮ್ಮ ರೋಹಿಣಿ, ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂದಂಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಅನ್ಕೊಂಡೆ. ಈಗ ವಾಸುದೇವರು, ನೋಡಮ್ಮ, ನನಗೆ ಮಲೇಷ್ಯಾದಲ್ಲಿ ತುಂಬ ಲಾಯರ್ಸ್ ಪರಿಚಯ ಇದ್ದಾರೆ, ಅವರು ಯಾವುದೇ ಪರಿಸ್ಥಿತಿಲಿದ್ರು ಅವ್ರನ್ನ ಬಿಡಿಸೋ ಜವಾಬ್ದಾರಿ ನಂದು ಅಂದಂಗೆ ಅವ್ರ ಡೀಟೇಲ್ಸ್ ಕೊಡಮ್ಮ ಅಂತ ಹೇಳಿದಾಗ ರೋಹಿಣಿಯವರು, ಅಂಕಲ್ ಆ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ಶಾಂತಿಯವರು, ಅಲ್ಲ ರೋಹಿಣಿ, ಇಷ್ಟೆಲ್ಲ ಆದ್ರೂ ನಿಮ್ಮಪ್ಪ ಹೊರ್ಗಡೆನೆ ಬಂದಿಲ್ವಲ್ಲ, ಅವ್ರು ಕೇಳ್ತಾ ಇದ್ರಲ್ಲ ಡೀಟೇಲ್ಸ್ ಕೊಡು ಅಂತ ಹೇಳಿದಾಗ ರೋಹಿಣಿಯವರು, ಅಯ್ಯೋ ನನ್ನನ್ನು ಕೇಳಿದ್ರೆ ನಾನೇನತ್ತೆ ಮಾಡ್ಲಿ? ಈಗ ಶೀಲಾ ಅವರು, ಅಲ್ಲಮ್ಮ ಎತ್ತಪ್ಪ ಜೈಲಲ್ಲಿದ್ರು ನೀನಿಲ್ಲಿ ಆರಾಮಾಗಿದ್ಯಲ್ಲಮ್ಮ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ನೋಡಿ, ನನಗೂ ಅವ್ರಿಗೂ ಆಗೋದೇ ಇಲ್ಲ, ನಾನು ಅವ್ರ ಜೊತೆ ಮಾತ್ಬಿಟ್ಟು ತುಂಬ ವರ್ಷಗಳೇ ಆಯಿತು, ದಯವಿಟ್ಟು ಈ ವಿಷಯದ ಬಗ್ಗೆ ಕೇಳಿ ನನ್ನ ತಲೆ ತಿನ್ಬೇಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ರಂಗನಾಥರು, ಅಲ್ಲಮ್ಮ, ನಿಮ್ಮ ಅಪ್ಪನ ಜೊತೆ ಮಾತ್ಬಿಟ್ಟು ತುಂಬ ವರ್ಷಗಳೇ ಆಯಿತು ಅಂತಂದೆ, ಹಾಗಾದರೆ ದುಡ್ಡು ಹೇಗಮ್ಮ ಕೇಳಿದೆ? ಈಗ ರೋಹಿಣಿ, ಮಾವ ಅತ್ತೆ ಮಾತನ್ನ ಮೀರಕ್ಕಾಗ್ದಲೆ ನಾನು ಅವ್ರ ಜೊತೆ ದುಡ್ಡು ಕೇಳಿದೆ ಅಂತ ಹೇಳಿದಾಗ ಶೀಲಾ ಅವರು, ಅಲ್ಲಮ್ಮ, ಈಗಲೂ ನಿಮ್ಮ ಅತ್ತೆನೇ ಅಲ್ವಾ ಹೇಳ್ತಾ ಇರೋದು, ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳು. ಅದು ಸರಿ, ನಿಮ್ಮ ಅಪ್ಪಂಗೆ ಇಲ್ಲಿರೋ 2 ಸಂಬಂಧಗಳು ಬಿಟ್ರೆ ಇನ್ಯಾವುದಿದೆ ಹೇಳು? ಒಂದು ನೀವು, ಇನ್ನೊಂದು ನಾವು ಅಂತ ಹೇಳಿದಾಗ ಸೂರ್ಯ, ಯಾಕೆ ಮೀನಾ ಮನೆಯವ್ರು ಇಲ್ವಾ? ಆಗ ಶೀಲಾ ಅವರು, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ವಾಪ್ಪ ಸೂರ್ಯ. ಈಗ ಮೀನಾ, ಹಾಗಾದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಈಗ ಶೀಲಾ ಅವರು, ಸಂಬಂಧ ಇದ್ರೂ ಪ್ರಯೋಜನ ಇಲ್ಲ ಅಂತ ಅರ್ಥ ಅಂತ ಹೇಳಿದಾಗ ರಂಗನಾಥರು, ಅದ್ಯಾಕೆ ತಾಯಿ ಈ ರೀತಿ ಮಾತಾಡ್ತೀರಾ? ಅಲ್ಲ, ಅವ್ರು ನಮಗೆ ಸಂಬಂಧ ಅಲ್ವಾ, ಅವ್ರು ನಮಗೆ ಸಂಬಂಧಿಕರೇ ತಾನೆ, ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಹೇಳಿದಾಗ ಶಾಂತಿಯವರು, ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ರಿ, ನಾನೇ ಕಣ್ರಿ ಅದನ್ನ ಹೇಳಿದ್ದು. ಈಗ ರಂಗನಾಥರು, ಶಾಂತಿ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ, ಜಗಳ ತೆಗಿಬೇಕು ಅಂತಾನೆ ಈ ರೀತಿ ಮಾತಾಡ್ತಾ ಇದ್ಯಾ? ಈಗ ಸೂರ್ಯ, ಜಗಳ ಅಲ್ಲಪ್ಪ, ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಅವರೆಲ್ಲ ಇರೋರು ನಾವೇನು ಇಲ್ದಲೇ ಇರೋರು ಅಂತ ತುಂಬ ಮಾತಾಡ್ತಾ ಇದ್ದಾರೆ. ನಾನು ಮನೆಗೆ ಬಂದಿರೋ ನೆಂಟರು ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ತುಂಬ ತಡ್ಕೊಂಡಿದ್ದೀನಿ. ಆಗ ವಾಸುದೇವರು, ಅಲ್ಲಪ್ಪ, ಬೇಡ್ದಲೇ ಇರೋದು ಏನು ಮಾತಾಡ್ಲಿಲ್ವಲ್ಲ ಇವಳು? ಈಗ ಸೂರ್ಯ, ಬೇಡ್ದಲೇ ಇರೋದು ಮಾತಾಡಿದ್ಕೆ ನಾನು ಮಾತಾಡ್ತಾ ಇರೋದು. ನೋಡಿ, ನೀವೇನು ಕೋಟ್ಯಾಧೀಶ ಥರ ಮಾತಾಡ್ತಾ ಇದ್ದೀರಾ. ನೋಡಿ, ಚಪಾತಿ ಉಪ್ಪಿಟ್ಟು ಪೂರಿ ನಿಮ್ಮನೇಲಿ ನೀವು, ನಮ್ಮನೇಲಿ ನಾವು, ಕಾಲ ಬದಲಾಗಲೇಬೇಕು, ದೋಸೆ ಮಡ್ಚಾಕ್ಲೇಬೇಕು, ಕಾಲ ಒಂದೇ ರೀತಿ ಇರೋದಿಲ್ಲ, ನೋಡ್ಕೊಂಡು ಮಾತಾಡಿ. ಈಗ ಶೀಲಾ ಅವರು, ಬೇಕು ಬೇಕು ಅಂತಾನೆ, ಯಾಕಪ್ಪ ಈಗ ಮನೆ ಬಂದಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ಯಾ? ಈ ಮನೆ ಕಟ್ಟಕ್ಕೆ ಸಾಲ ಕೊಡ್ಸಿದ್ದು ಇವರೇ ಅಲ್ವಾ? ಆಗ ಸೂರ್ಯ, ಸಾಲ ಕೊಡ್ಸಿದ್ದಷ್ಟೇ, ಆದರೆ ಸಾಲ ತೀರ್ಸಿಲ್ಲ. ಆ ಸಾಲ ತೀರ್ಸಕ್ಕೆ ನಮ್ಮಪ್ಪ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾರೆ, 30 ವರ್ಷ ಕಷ್ಟಪಟ್ಟಿದ್ದಾರೆ. ಈಗ ನಾನು ಮೀನಾ ಕೂಡ ಅಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಕಷ್ಟನ ನಾವೇ ನೋಡ್ಕೊತಾ ಇದ್ದೀವಿ. ಅದೇಗ್ರಿ ನೀವು ನನ್ನ ಮುಂದೆನೆ ಮೀನಾ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತೀರಾ? ಈಗ ರೋಹಿಣಿಯವರು, ಬೇಕು ಬೇಕು ಅಂತಾನೆ ಉರಿಯ ಬೆಂಕಿಗೆ ತುಪ್ಪ ಸುರಿತಾರೆ. ಹೌದು ಆಂಟಿ, ಮೀನಾ ಆ ಮನೆ ಬಿಟ್ಟು ಈ ಮನೆಗೆ ಮದುವೆ ಆಗಿ ಬಂದಿದ್ದಾರೆ, ಅವರು ಈ ಮನೆ ಸೊಸೆ. ಮೀನಾನ ಹೂ ಕೊಟ್ಟೋರ್ ಮಗಳು ಕಳ್ಳನ ಅಕ್ಕ ಅಂತ ಹೇಗಂటే ಹೇಳ್ತೀರಾ ನೀವು? ಆಗ ವಾಸುದೇವರು, ಇವ್ರ ತಮ್ಮ ಕಳ್ತನ ಮಾಡಿರೋದು ಊರಿಗೆಲ್ಲ ಗೊತ್ತಿದೆ, ಕಳ್ಳನ ಅಕ್ಕ ಅನ್ನೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿದಾಗ ಸೂರ್ಯಗೆ ತುಂಬಾ ಕೋಪ ಬರುತ್ತೆ. ಅವಳು ಒಂದೇ ಒಂದು ಮಾತು ನೋಡು, ಮುಖಾಮುಖಿ ನೋಡೋದಿಲ್ಲ, ಸರಿಯಾಗಿ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿದಾಗ ವಾಸುದೇವರು, ಓ ನನಗೆ ಹೊಡಿತೀಯಾ, ನನ್ನ ಮೇಲೆ ಕೈ ಮಾಡ್ತೀಯಾ? ಈಗ ರಂಗನಾಥವರು, ವಾಸುದೇವ್ ಸ್ವಲ್ಪ ಸುಮ್ಮನೆ ಇರಿ, ನೋಡಿ ಸರ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಶೀಲಾ ಅವರು, ಅಣ್ಣ ಹೊಡಿತೀನಿ ಅಂತ ಹೇಳಿದ್ದು ನಿಮ್ಮ ಮಗ,
ಮೊದಲು ನಿಮ್ಮ ಮಗುಂಗೆ ಬುದ್ಧಿ ಹೇಳಿ, ನಿಮ್ಮ ಮಗುಂಗೆ ವಿವೇಕನೇ ಇಲ್ಲ. ಈಗ ಮೀನಾ, ಆಂಟಿ ಕಚ್ಚೋದ್ ಕಚ್ಬಿಟ್ಟು ಕೆರ್ಕೊಂಬೇಡ ಅಂದ್ರೆ ಯಾವ ಲೆಕ್ಕ ಆಂಟಿ? ಆಗ ಶೀಲಾ ಅವರು, ಛೇ ನಿನ್ನಂತಳ ಕೈಯಲ್ಲೂ ಈ ರೀತಿ ಅನ್ಸ್ಕೊಬೇಕಾ ನಾನು? ಆಗ ರಂಗನಾಥರು, ಏನಮ್ಮ ನಿಮ್ಮ ಮಾತಿನ ಅರ್ಥ? ನಿನ್ನಂತಳ ಕೈಯಲ್ಲಿ ಅಂದ್ರೆ ಏನರ್ಥ? ಈಗ ರೋಹಿಣಿಯವರು, ಏನಂಟಿ ಕಳ್ಳನ ಅಕ್ಕ ಅಂತ ಡೈರೆಕ್ಟಾಗಿ ಹೇಳಕ್ಕಾಗ್ದಲೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ? ತಪ್ಪು ಆಂಟಿ, ನೀವು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಆಗ ಸೂರ್ಯ, ಅಪ್ಪ 4 ದಿನ ನಾನು ಮೀನಾ ಎಲ್ಲಾದ್ರೂ ಹೊರಗಡೆ ಇದ್ ಬರ್ತೀವಿ, ಇವ್ರು ಹೋದ್ಮೇಲೆ ಫೋನ್ ಮಾಡಪ್ಪ, ನಾನು ಮೀನಾ ಮನೆಗೆ ಬರ್ತೀವಿ. ಈಗ ವಾಸುದೇವರು, ಅಲ್ಲ ಕಣೋ, ನಾವ್ ಹೇಳಿದ ಮಾತನ್ನೇ ನೀನ್ ಕೇಳಕ್ಕಾಗಲ್ಲ, ಇನ್ನ ಊರವ್ರು ಹೇಳೋ ಮಾತೆಲ್ಲ ನಿನ್ಗೆ ಕೇಳಕ್ಕಾಗತ್ತಾ? ಅವ್ರ ಬಾಯಿಂದ ನೀನು ತಪ್ಪಿಸ್ಕೊಳಕ್ಕಾಗತ್ತಾ? ಆಗ ಸೂರ್ಯ, ವಯಸ್ಸಲ್ಲಿ ದೊಡ್ಡೋರು ಅಂತ ತಡ್ಕೊಂಡು ಸುಮ್ಮನೆ ಇದ್ದೀನಿ, ಸುಮ್ಮನೆ ಕೆರಳಿಸ್ಕೊಂಡು ಒದೆ ಒಡ್ಸ್ಕೊಂಬೇಡ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ರವಿಶ್ರುತಿ ಬರ್ತಾರೆ. ಸೂರ್ಯ, ಏನಾಯ್ತು, ಯಾಕೋ ಈ ರೀತಿ ಕಿರ್ಚಾಡ್ತಾ ಇದ್ಯಾ, ಸ್ವಲ್ಪ ಸಮಾಧಾನವಾಗಿರೋ ಅಂತ ರವಿ ಹೇಳ್ತಾನೆ. ಈಗ ಮೀನಾ, ಶ್ರುತಿಯವರೇ ನೀವು ದುಡುಕ್ಬೇಡಿ, ಮೊದಲು ಏನಾಯ್ತು ಅಂತ ತಿಳ್ಕೊಂಡು ಆಮೇಲೆ ನೀವೇ ನ್ಯಾಯ ಹೇಳಿ. ಆಗ ವಾಸುದೇವ್ ಅವರು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಯ್ತು ಬಿಡಮ್ಮ, ನಮ್ದೇ ತಪ್ಪು, ನೀವು ಹೊಡಿತೀನಿ ಅಂದ್ರೂ ಒಡ್ಸ್ಕೊಬೇಕು, ಬಡಿತೀನಿ ಅಂದ್ರೂ ಬಡ್ಸ್ಕೊಬೇಕು, ಬೈದ್ರು ಬೈಸ್ಕೊಬೇಕು ಅಲ್ವಾ? ಈಗ ಶೀಲಾ ಅವರು, ಮುಗು ಕೊಡ್ದು ಮಣ್ಣು ತುಂಬಿಸ್ಬಿಡ್ತೀನಿ ಅಂದಮ್ಮ ಆ ಸೂರ್ಯ. ಈ ವಯಸ್ಸಲ್ಲಿ ನಿಮ್ ತಂದೆ ಈ ಮಾತೆಲ್ಲ ಕೇಳ್ಬೇಕಾ? ಇದನ್ನೆಲ್ಲ ಕೇಳಿ ಶ್ರುತಿಗೆ ತುಂಬಾ ಕೋಪ ಬರುತ್ತೆ. ಸೂರ್ಯ ಅವರೇ, ನಿನ್ನೆ ನೋಡಿದ್ರೆ ನಮ್ಮಪ್ಪ ಲಂಚ ತಗೊಂಡು ಶ್ರೀಮಂತ ಆದ ಅಂತ ಹೇಳಿದ್ರಿ, ಇವತ್ ನೋಡಿದ್ರೆ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ, ಏನ್ರಿ ನಿಮ್ದು ಪ್ರಾಬ್ಲಮ್ಮು? ಆಗ ವಾಸುದೇವ್ ಅವರು ಅಂದ್ಬಿಟ್ನಾ, ಆ ಮಾತನ್ನ ಅಂದ್ಬಿಟ್ನಾ, ಲಂಚ ತಗೊಳ್ಳೋಂಥ ದರ್ದು ನನಗೇನೋ ಬಂದಿದ್ದೆ, ನನ್ನ ಲಂಚ ತಗೊಳ್ಳೋದನ್ನ ನೀನೇನಾದ್ರು ನೋಡಿದ್ದ? ನೋಡು, ಇಲ್ದಲೇ ಇರೋದನ್ನ ಹೇಳಿದ್ರೆ ನಿನ್ ಬಾಯಿಗೆ ಹುಳ ಬೀಳುತ್ತೆ. ಈಗ ರಂಗನಾಥರು, ಮಿಸ್ಟರ್ ವಾಸುದೇವ್, ಬೇಡ ಬೇಡ ಅಂದ್ರು ಮೊದಲು ಜಗಳ ತೆಗ್ದು ನೀವೇ ಅನ್ನೋದೆಲ್ಲ ಅಂದ್ಬಿಟ್ಟು ಇವಾಗ ನನ್ನ ಮಗನ ಬಾಯಿಗೆ ಹುಳ ಬೀಳಲಿ ಅಂತ ಹೇಳ್ತೀರಾ? ಇನ್ನೊಂದೇ ಒಂದು ಮಾತು ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಆಗ ಶ್ರುತಿ, ಸುಮ್ಮನೆ ಇರೋದಿಲ್ಲ ಅಂದರೆ ನೀವು ನಮ್ಮ ತಂದೆ ಮೇಲೆ ಕೈ ಮಾಡಿಬಿಡ್ತೀರಾ? ಆಗ ವಾಸುದೇವರು, ಸಾಕಮ್ಮ ಸಾಕು, ನಿಮ್ಮ ಮನೆಗೆ ಬಂದಿದ್ದು ತಪ್ಪಾಗೋಯ್ತು, ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು. ನಮ್ಮನೆ ಅನ್ನ ತಿಂದು ನಮ್ಮನೆಗೆ ದ್ರೋಹ ಬಗೀತೀರಾ, ನೀವ್ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ದಾಗ ಸೂರ್ಯ, ನಿಮ್ಮನೆ ಅನ್ನ ಯಾವ ನಾಯಿಗೋ ಬೇಕು, ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋದ ಕಣೋ ಅಂತ ಹೇಳ್ಬೇಕಾದ್ರೆ ಶ್ರುತಿ, ದಿಸ್ ಇಸ್ ಡಿಸ್ಗಸ್ಟಿಂಗ್. ಸೂರ್ಯ ಅವರೇ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ನಮ್ಮಪ್ಪನ ಬಗ್ಗೆ ಏನೇನೋ ಮಾತಾಡ್ತೀರಾ? ಈಗ ಮೀನಾ, ಸುಮ್ಮನೆ ಏನು ಮಾತಾಡ್ತಾ ಇಲ್ಲ ಶ್ರುತಿ, ಮೊದಲು ಏನಾಯ್ತು ಅಂತ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಈಗ ವಾಸುದೇವರು, ಅವ್ರವರು ಮಾತಾಡ್ಕೊಳ್ಳಿ ಬಿಡು ಶೀಲಾ, ನಮ್ಗಿಲ್ಲಿ ಏನು ಕೆಲಸ? ಮುರ್ಕಲ್ ಮನೆಯಲ್ಲೋ ಸೋರೋ ಮನೆಯಲ್ಲೋ ಎಲ್ಲೋ ಇದ್ರಾಯ್ತು, ಎಲ್ಲೋ ವಾಸ ಮಾಡಿದ್ರಾಯ್ತು. ಇಲ್ಲಿದ್ದು ಇಂಥ ಕೀಳ್ ಮಾತು ಕೇಳೋದ್ಕಿನ್ನ ಅಲ್ಲಿದ್ದು ಸತ್ತೋಗೋದೇ ವಾಸಿ. ಅಮ್ಮ ಶ್ರುತಿ, ಮೊದಲನೇ ಸಲ ಮಗಳು ನೋಡಬೇಕು ಅಂತ ತುಂಬ ಆಸೆ ಪಟ್ಟು ನಿಮ್ಮ ಮನೆಗೆ ಬಂದೆ, ಆದರೆ ತುಂಬ ಒಳ್ಳೆ ಉಡುಗೊರೆನೆ ಕೊಟ್ಬಿಟ್ರಮ್ಮ ನಿಮ್ಮ ಮನೆಯಲ್ಲಿ. ನಾನಿಲ್ಲಿಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಬಾಶೀಲ ಹೋಗೋಣ ಅಂತ ಹೋಗ್ಬೇಕಾದ್ರೆ ಶ್ರುತಿ, ಅಪ್ಪ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ ಅಪ್ಪ ಅಂತ ಕೈ ಹಿಡ್ಕೊತಾಳೆ. ಆಗ ರಂಗನಾಥ್ ಅವರು, ವಾಸುದೇವ್ ಸರ್, ಏನೋ ವಿಷಯಗಳಿಗೆ ಆಗ್ಬಾರ್ದಾಗೋಯ್ತು, ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ಮನೆ ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ಇಲ್ಲೇ ಇರಿ. ಈಗ ವಾಸುದೇವ್ ಅವರು, ಇಲ್ಲ ರಂಗನಾಥ್, ನಾನಿಂಥ ಮಾತೆಲ್ಲ ಕೇಳ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ, ನಾನಿನ್ನ ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಆಗ ರವಿಶ್ರುತಿ, ಅಪ್ಪ ನನ್ನ ಮಾತು ಕೇಳಿ ಪ್ಲೀಸ್ ಅಂತ ಅವರಿಂದನೇ ಹೋಗ್ತಾರೆ. ಇದನ್ನೆಲ್ಲ ನೋಡಿ ಶಾಂತಿ ಅವ್ರಿಗೆ ತುಂಬ ಕೋಪ ಬರುತ್ತೆ. ಆಯ್ತಲ್ಲ, ಎಲ್ಲ ಆಗೋಯ್ತಲ್ಲ, ಆ ದೇವರೇ ಬಂದು ನಮ್ಮ ಮನೇಲಿ ಇರ್ತೀನಿ ಅಂದ್ರು, ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಇವನು. ನೆನ್ನೆ ಹಾಸಿಗೆ ಮೇಲೆ ಮಲ್ಕೊಳ್ಳಿಲ್ವಲ್ಲ, ಚಾಪೆ ಮೇಲೆ ಮಲ್ಕೊಂಬಿಟ್ಟ, ಆ ಮಂಚದ ಮೇಲೆ ಮಲ್ಕೊಳ್ಳಿಲ್ಲ ಅಂತ ಈ ರೀತಿ ಕೋಪ ತೀರಿಸ್ಕೊತಾ ಇದ್ದಾನೆ, ಏನ್ ಮನುಷ್ಯನ ಇವನು, ಛೆ ಅಂತ ಶಾಂತಿಯವರು ಬೈದು ಹೊರಗಡೆ ಹೋಗ್ತಾರೆ. ಇದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಇಲ್ಲಿ ಮನೋಜ್ ಅವರು ಮತ್ತೆ ರೋಹಿಣಿಯವರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಈಗ ಯಾರೋ ಒಬ್ರು ಡೀಲರು ಮನೋಜ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸರ್, ನಮಗೂ ನಿಮ್ಮ ಶೋರೂಮಲ್ಲಿ ಡೀಲರ್ಶಿಪ್ ಕೊಡಿ ಸರ್ ಅಂತ ಹೇಳಿದಾಗ ಮನೋಜರು, ಸರಿ ರೀ ಆಯಿತು ನೋಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಗುಪ್ತಾ ಸರ್ ಅವರು ಕಾಲ್ ಮಾಡ್ತಾರೆ. ಆಗ ರೋಹಿಣಿಯವರು, ಮನೋಜ್, ಗುಪ್ತಾ ಸರ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮನೋಜರು ಕಾಲ್ ಪಿಕ್ ಮಾಡು ಅಂತ ಹೇಳ್ತಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಅಂತ ಹೇಳಿದಾಗ ಅವರು, ನಮಸ್ತೆ ಮನೋಜ್, ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಮನೋಜ್ ಅವರೇ, ನಮ್ಮ ಪ್ರಾಡಕ್ಟ್ಸು ಮತ್ತು ನಿಮ್ಮ ಶೋರೂಮ್ ಎರಡೂ ಸೇರಿ ಒಂದು ಪಾಪ್ಯುಲಾರಿಟಿ ತರಬೇಕು, ಅದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾನಾಗಲೇ ಸ್ಕ್ರಿಪ್ಟನ್ನು ಫೈನಲ್ ಮಾಡಿದ್ದೀನಿ, ಇನ್ನೇನಿದ್ರು ಆ್ಯಕ್ಟ್ ಮಾಡಿಸ್ಬೇಕಷ್ಟೇ ಅಂತ ಹೇಳಿದಾಗ ಮನೋಜರು, ಹೌದಾ ಸರ್? ಸರ್, ಹ್ಯಾಡ್ ಶೂಟ್ಗೆ ಯಾರನ್ನು ಕರೆಸ್ಬೇಕು ಸರ್? ಬಾಲಿವುಡ್ಡಿಂದನಾ ಹಾಲಿವುಡ್ಡಿಂದನಾ ಅಥವಾ
ಅಥವಾ ನಮ್ಮ ಇಂಡಸ್ಟ್ರಿಯಿಂದನೇ ಯಾರಾದರೂ ಕರ್ಸದ ಸರ್ ಅಂತ ಹೇಳಿದಾಗ ಗುಪ್ತಾ ಅವರು ನೋ 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 ಅವರೆಲ್ಲ ಬೇಡ, ಶೋರೂಮ್ ಓನರೇ ಅಡ್ವರ್ಟೈಸ್ಮೆಂಟಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಅವರೇ ಈಗ ಟ್ರೆಂಡಲ್ಲಿದ್ದಾರೆ ಅಂತ ಹೇಳಿದಾಗ ಮನೋಜ್ ಅವರು ಹೌದು ಸರ್ ಈಗೆಲ್ಲ ಅದೇ ಟ್ರೆಂಡಲ್ಲಿರೋದು ಸರ್, ಈಗ ನಾವೇನು ಮಾಡೋಣ ಅಂತ ಹೇಳಿದಾಗ ಗುಪ್ತಾ ಅವರು ಏನಿಲ್ಲ ಸಿಂಪಲ್, ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ರಲ್ಲ ಅವರೆಲ್ಲ ಸೇರಿಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡೋದು ಅಂತ ಹೇಳಿದಾಗ ಮನೋಜ್ ಅವ್ರಿಗೆ ಶಾಕ್ ಆಗುತ್ತೆ. ಸರ್ ನಮ್ಮ ಫ್ಯಾಮಿಲಿ ಮೆಂಬರಾ? ನಾನು ರೋಹಿಣಿ ಓಕೆ ಸರ್, ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರಲ್ಲ ಸರ್ ಅಂತ ಹೇಳಿದಾಗ ಗುಪ್ತಾ ಅವರು ಡೋಂಟ್ ವರಿ, ನಮ್ಮದು ಬಾಂಬೆಲಿ ಒಂದು ಟೀಮ್ ಇದೆ, ಅವ್ರು ಬಂದು ನಿಮಗೆಲ್ಲ ಟ್ರೈನ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಮಾಡಿದ್ರೆ ಸಾಕು. ಈಗ ಮನೋಜ್ ಅವರು ಸರ್ ಎಲ್ಲರೂ ಓಕೆ ಸರ್, ಆದರೆ ಆ ಮೀನಾ ಸೂರ್ಯ ಬೇಡ ಸರ್. ಈಗ ಗುಪ್ತಾ ಅವರು ನೋ 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 ಸೂರ್ಯ ಇರಲೇಬೇಕು, ಈಸ್ ಎ ಜಮ್, ಅವನು ಈ ಅಡ್ವರ್ಟೈಸ್ಮೆಂಟ್ಗೆ ಬರಲೇಬೇಕು. ಸುಮ್ಮನೆ ಆ್ಯಕ್ಟಿಂಗ್ ಮಾಡಬೇಡ್ರಯ್ಯ, ಒಬ್ಬೊಬ್ಬರಿಗೆ 25,000 ಕೊಡ್ತೀನಿ, ಒಂದು ಪೇರ್ಗೆ 50,000 ಕೊಡ್ತೀನಿ, ಹಾಗಾಗಿ ಬಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿ. ಏನು ಗೊತ್ತಾ, ಈ ಆ್ಯಕ್ಟಿಂಗು ನ್ಯಾಚುರಲ್ ಆಗಿರಬೇಕು, ಆವಾಗಲೇ ಎಲ್ಲ ಜನಕ್ಕೂ ರೀಚ್ ಆಗೋದು. ಬರೀ ಶ್ರೀಮಂತರು ಮಾತ್ರ ಬರ್ತಾರೆ ಅಂತ ಅನ್ಕೊಬಾರ್ದು, ಬಡವರು ಕೂಡ ಶೋರೂಮಿಗೆ ಬರ್ತಾರೆ ಅಂತ